ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡಿದ್ರು. ಒಬ್ಬ ರಾಜನ ರಾಣಿಯಾಗಿ ಮಿಂಚಿದ್ರು. ಗಿಲ್ಲಿ ಕ್ವೀನ್ ಅಂತಾನೆ ಫೇಮಸ್. ಜೊತೆಗೆ ವ್ಯಕ್ತಿತ್ವದ ರಾಣಿ ಅನ್ನುವಂತಹ ಟೈಟಲ್ನ ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. ಥರ್ಡ್ ರನ್ನರ್ ಅಪ್ ಆದಂತಹ ನಿಮ್ಮೆಲ್ಲರ ನೆಚ್ಚಿನ ಕಾವ್ಯ ಶೈವ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಹಿಂದೆ ಮೋಸ್ಟ್ಲಿ ಒಂದು 2 years ಬ್ಯಾಕ್ ಅನಿಸುತ್ತೆ ನಾನು ನಿಮ್ಮನ್ನು ನೋಡಿದ್ದು. ಕಿರುತೆರೆಯಲ್ಲಿ ನೋಡಿದ್ದೆ. ಒಂದು ಧಾರಾವಾಹಿಯ ಮೇನ್ ರೋಲ್ ಹೀರೋಯಿನ್ ಆಗಿ ನಟಿಸ್ತಾ ಇದ್ರಿ. ಅಲ್ಲಿಂದ ಇಷ್ಟು ದೊಡ್ಡ ಜರ್ನಿ, 2 ವರ್ಷದಲ್ಲಿ ಇಷ್ಟೊಂದು ಬದಲಾವಣೆ, ಬಿಗ್ ಬಾಸ್ ಅನ್ನುವಂಥದ್ದು ಅಷ್ಟು ಈಸಿ ಯಾರಿಗೂ ಸಿಗಲ್ಲ ಮ್ಯಾಮ್. ನಿಮಗೆ ಎಷ್ಟು ಖುಷಿ ಆಯಿತು? ಮೊದಲನೇದ ಕಾಲ್ ಬಂದಾಗ ನೀವು ರಿಜೆಕ್ಟ್ ಮಾಡಿದ್ರಿ ಅನ್ನುವಂಥದ್ದು ಗೊತ್ತಿದೆ. ಅಂದರೆ ಕೆಲವು ಮಾಡಿದೆ ಅಂದರೆ ಹೋಗೋದಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ರಿ ಅನ್ನುವಂತಹ ಮಾತುಗಳು ಮೂಲಗಳ ಪ್ರಕಾರ ಬಂದಿರುತ್ತೆ ನಮಗೆ. ಖಂಡಿತ. ಅಂದರೆ ಹೋಗ್ತಿದ್ದೀನಿ ಅಂತಂದರೆ ನಾನು 100% ಕೊಡೋದಕ್ಕೆ ನಾನು ರೆಡಿ ಇದ್ದೀನಾ ಅನ್ನೋದು ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೊಂಡಿದ್ದುಂಟು. ಯಾಕಂದರೆ ಏನೋ ಆಫರ್ ಸಿಕ್ತು ಅಂತ ಹೇಳಿ ಹೋಗಿ 1-2 ವಾರಕ್ಕೆ ಹೋಗಿ ಬರೋದಿದ್ರೆ ಬೇಡವೇ ಬೇಡ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಆಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡೇ ಬರಬೇಕು ಅನ್ನೋದಿತ್ತು. ಹಾಗಾಗಿ ನನ್ನ ಕೈಲಿ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕಿಗೆ ಆನ್ಸರ್ ಸಿಕ್ಕ ಮೇಲೇ ನಾನು ಎಸ್ ಆಡ್ತೀನಿ ಅಂತ ಹೇಳಿ ಒಪ್ಕೊಂಡು ಹೋಗಿ ಬಂದಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ಥರ್ಡ್ ರನ್ನರ್ ಅಪ್ ಆಗಿದ್ದೀರಾ. ಅದು ದಟ್ ಈಸ್ ನಾಟ್ ಈಸಿ. ಅಲ್ಲಿ ತನಕ ಹೋಗೋದು, ಅಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳ ಜೊತೆ ಹೋರಾಡಿ, ಜೊತೆಗೆ ನಾವಾಗಿದ್ದು, ಅಂದರೆ ಬಿಗ್ ಬಾಸ್ಗೆ ಒಳಗಡೆ ಹೋಗೋಕ್ಕಿಂತ ಒಬ್ಬರು ಆರ್ಟಿಸ್ಟ್ ನಾವು ಈ ಥರ ಅಂತ ಏನು ನೋಡಿರ್ತೀವಿ, ಒಳಗಡೆ ಹೋದಾಗ ಅವರು ಕಂಪ್ಲೀಟಾಗಿ ಚೇಂಜ್ ಆಗಿ ಕಾಣಿಸ್ಕೊಳ್ತಾರೆ. ಕೆಲವೊಬ್ರು ಹಾಗೆ ಎದ್ದು ಬರ್ತಾರೆ. ಬಟ್ ನಾವು ಹೊರಗಡೆ ಹೇಗೆ ನೋಡಿದ್ವಿ, ಒಂದಷ್ಟು ಜನಕ್ಕೆ ಪರಿಚಿತರಿದ್ರಿ, ಒಳಗಡೆ ಕೂಡ ಹೋಗಿ ಬಂದ ಮೇಲೆ ಅದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದೀರಾ. ನಾನು ಹೋಗುವಾಗ ಅದೇ ಅಂದ್ಕೊಂಡೇ ಹೋಗಿದ್ದು. ನಾನು ಹೋಗಿ ಕಪ್ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಪಕ್ಷ ನನ್ನ ತನನ ಕಳ್ಕೊಂಡು ಬರೋದು ಬೇಡ ಅಂತ ಅಂದ್ಕೊಂಡೆ ಹೋಗಿದ್ದು. ಅದೇ ರೀತಿ ಆಟ ಆಡಿ ಬಂದಿದ್ದೀನಿ. ಸೂಪರ್. ವ್ಯಕ್ತಿತ್ವದ ರಾಣಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಆ ಟೈಟಲ್ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಸೊ ನಿಮಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ. ಅದಕ್ಕೆ ಈಗ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂದರೆ ಕೆಲವೊಂದು ಪ್ಲ್ಯಾನಿಂಗ್ಸನ್ನು ಮಾಡ್ಕೊತಾರೆ. ಹೀಗೆ ಇರಬೇಕು, ಹೀಗೆ ಆಟ ಆಡಬೇಕು, ಇದೇ ಥರನೇ ನಾವೊಂದು ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ಥರ ಏನಾದರೂ ಪ್ಲ್ಯಾನಿಂಗ್ ಇತ್ತಾ? ಆ ಟೈಟಲ್ ಪಡೆಯೋದಕ್ಕೋಸ್ಕರ ನಿಮ್ಮ ಸ್ಟ್ರಗಲ್ ಇತ್ತಾ? ಹೇಗೆ? ಇಲ್ಲ, ಟೈಟಲ್ ಪಡೆಯೋದಕ್ಕೋಸ್ಕರ ಯಾವುದು ಆ ಥರ ಎಫರ್ಟ್ಸ್ ಹಾಕಿಲ್ಲ. ನಾನು ಹೇಗಿದ್ನೋ ಹಾಗೇ ಇದ್ದೆ. ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವದ ರಾಣಿ ಅನ್ನೋ ಬಿರುದು ಸಿಕ್ಕಿರೋದು ನಿಜವಾಗ್ಲೂ ತುಂಬ ಖುಷಿ ಇದೆ ನನಗೆ. ಅಂದರೆ ಒಳಗಡೆ ಇದ್ದಾಗ ನಮ್ಗೆ ಇದು ಯಾವುದು ಕ್ಲೂನೇ ಇರಲ್ಲ, ಇಮ್ಯಾಜಿನೂ ಮಾಡ್ಕೊಂಡಿರಲ್ಲ ಈ ಥರದ್ದು ಒಂದು ಹೋಗ್ತಿರುತ್ತೆ ಅಂತ. ಸೊ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ನೀವು ಹೇಳ್ದಂಗೆ ಆ ಥರದ್ದು ಒಂದು ಅಷ್ಟು ಈಸಿಯಾಗಿ ಕೊಡಲ್ಲ. ಸೊ ಎಫರ್ಟ್ಸ್ ಹಾಕಿ ಇದೇ ಥರ ಇದೇ ಥರದ್ದು ಒಂದು ತಗೋಬೇಕು ಅನ್ನೋದು ಇರಲಿಲ್ಲ. ಆ್ಯಂಡ್ ಯಾವುದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಆಟ ಆಡೋದಕ್ಕೆ ಬಿಗ್ ಬಾಸಲ್ಲಿ ಆಗಲ್ಲ. ಯು ಕಾಂಟ್ ಫೇಕ್. ಆರ್ ಎಸ್ಪೆಷಲಿ ಈ ಸೀಸನಲ್ಲಿ ಲೈವ್ ಇದ್ದಿದ್ದರಿಂದ 24 ಗಂಟೆ ನೀವು ಫೇಕ್ ಮಾಡೋಕ್ಕಾಗಲ್ಲ. ಸೊ 4 ತಿಂಗಳು ತುಂಬ ಕಷ್ಟವಾಗಿತ್ತು. ಓಕೆ. ಇನ್ನು ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಫಸ್ಟ್ ಕಂಪ್ಲೇಂಟ್ ಹೇಳ್ತಾರೆ, ಊಟ ಸರಿಯಾಗಿ ಸಿಗಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಎಲ್ಲ ಲಾಸ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು. ಕಾವ್ಯ ಅವರು ಕೂಡ ನೋಡಿದ್ರೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಹೇಗೆ ಆ ಫುಡ್ ಬಗ್ಗೆ ಹೇಳೋದಾದರೆ, ಅಂದರೆ ಆ ಟಾಸ್ಕ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರಷ್ಟೇ ನಿಮಗೆ ಹೊಟ್ಟೆ ತುಂಬ ಊಟ, ಇಲ್ಲಾಂದರೆ ಅಲ್ಲಿ ಯಾರೋ ಮಿಸ್ ಮಾಡಿದ್ರು, ಇಲ್ಲೇನೋ ಎಡವಟ್ಟಾಯಿತು ಅಂತ ಅಂದರೆ ನಿಮಗೆ ಸಿಗ್ತಾ ಇದ್ದಂತಹ ಬಜೆಟ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಪ್ರೀವಿಯಸ್ ಸೀಸನ್ ಬಂದವರೆಲ್ಲ ಹೇಳ್ತಾ ಇದ್ರು ಊಟಕ್ಕೆ ಪ್ರಾಬ್ಲಮ್ಮೇ ನಮಗೆ, ನಾವು 3 ಹೊತ್ತು ಊಟ ಮಾಡ್ತಿದ್ವಿ ಅಂತ. ನಾವು 2 times ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು. ರೇಷನ್ ಬರ್ತಾ ಇತ್ತು, ಬಟ್ ಮಾಡ್ಕೊಂಡು ತಿನ್ನುವಾಗ ನಮ್ದು ಹೆಂಗಾಯಿತು, ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದರಿಂದ ಜಂಟಿಗಳಿಗೆ ಬೇರೆ ಅಡುಗೆ, ಒಂಟಿಗಳಿಗೆ ಬೇರೆ ಅಡುಗೆ ಮಾಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಅದು ಎರಡೂ ಮಾಡಬೇಕಾಗಿರೋ ಜಂಟಿಯವರೇ. ಸೊ ಜಂಟಿಯವ್ರು ನಾವು ಮಾಡಿ ನಮ್ಗೇನಾಗ್ಬಿಡ್ತು, ಓಕೆ ಇವಾಗ ಬ್ರಂಚ್ ಮಾಡ್ಕೊಂಬಿಡೋಣ, ಬೆಳಗ್ಗೆ ಆಲ್ರೆಡಿ ಒಂದು 11 o'clock ಆಗಿದೆ ಅನಿಸುತ್ತೆ, ತಿನ್ಕೊಂಬಿಡೋಣ ಬ್ರಂಚು, ಒಟ್ಟಿಗೆ ರಾತ್ರಿ ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಅದು ಹಾಗೆ ಕೊನೆವರೆಗೂ ಹಾಗೆ ಬಂದುಬಿಡ್ತು. ನಮ್ಮ ಹೊಟ್ಟೆನೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತು. ಹೆಲ್ದಿ ಫುಡ್ಡೇ ತಿಂತಾಯಿದ್ವಿ. ಎಲ್ಲೋ ಕೆಲವೊಂದೊಂದು ವಾರಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಬರ್ತಾಯಿತ್ತು. ಇಲ್ಲ ಅಂದರೆ ಊಟಕ್ಕೇನೂ ಕಮ್ಮಿ ಇರಲಿಲ್ಲ. ಅಂದರೆ ಲಕ್ಸುರಿಯಸ್ ಆಗಿ ಕೊಡ್ತಿರ್ಲಿಲ್ಲ, ಹೊಟ್ಟೆ ತುಂಬ ಅಂತೂ ಊಟ ಸಿಗ್ತಾಯಿತ್ತು. ಸೂಪರ್. ಇನ್ನು ಇಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ
ಕಾವ್ಯನ ಹೆಸರು ಜಾಸ್ತಿ ಕೇಳ್ಪಡ್ತಾ ಇದ್ದಿದ್ದು ಗಿಲ್ಲಿಯ ಜೊತೆ. ಅಂದರೆ ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳ್ಬಿಟ್ಟು ಪ್ರತಿ ಸೀಸನಲ್ಲೂ ಕೂಡ ಒಂದು ರೀತಿಯಾಗಿ ಲವ್ ಬರ್ಡ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ಅಥವಾ ಕಂಫರ್ಟೇಬಲ್ ಝೋನ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರ ಜೊತೆ ಚೆನ್ನಾಗಿರ್ತೀವಿ ನಾವು, ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊತಾ ಇರ್ತೀವಿ. ಸೊ ಹಾಗೆ ಕಾವ್ಯನ ಅತಿ ಹೆಚ್ಚಾಗಿ ಕೇಳಿ ಬಂದಿದ್ದು ಗಿಲ್ಲಿ ಅವರ ಜೊತೆ. ಸೊ ಅವ್ರ ಬಗ್ಗೆ ಗೆದ್ದಿದ್ದಾರೆ, ಕಪ್ಪನ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಅವ್ರು ಗೆಲ್ಲೋಕ್ಕಿಂತ ಮುಂಚೆನೇ ಹೊರಗಡೆ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿತ್ತು, ಗಿಲ್ಲಿನೇ ಗೆಲ್ಲೋದು ಪಕ್ಕ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಇದೆ. ಆ್ಯಸ್ ಅ ಫ್ರೆಂಡ್, ನನ್ನ ಫ್ರೆಂಡ್ ಇವತ್ತು ಅಷ್ಟು ಜನರು ಪ್ರೀತಿ ಸಂಪಾದಿಸಿದ್ದಾನೆ, ಅಷ್ಟು ಜನರು ಸಪೋರ್ಟ್ ಅವ್ರ ಪ್ರೀತಿ ಸಿಕ್ಕಿದೆ, ಅಷ್ಟು ಜನ ಅಷ್ಟು ಕ್ರೇಜ್ ಇದೆ ಅವನಿಗೆ ಅಂತಂದಾಗ ಅದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ನಾನೇ ಗೆದ್ದಷ್ಟು ಖುಷಿ ಆಯಿತು. ಸೊ ಖುಷಿ ಇದೆ. ಸೂಪರ್. ಈಗ ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮ್ಯಾಮ್. ಏನಂತ ಹೇಳಿದ್ರೆ ಬೇಲೂರಲ್ಲಿ ಒಂದು ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಟೆಂಪಲ್ ಅದು. ಅಲ್ಲಿಗೆ ಗಿಲ್ಲಿ ಮತ್ತು ನಿಮ್ಮ ಫ್ಯಾನ್ ಒಬ್ಬರು ಹೋಗಿಬಿಟ್ಟು ಏಪ್ರಿಲ್ ನೀವು ಹುಟ್ಟಿದ ದಿನಾಂಕ, ಅದು 2 ಮಂತನ್ನ ಮತ್ತು ನಿಮ್ಮ ರಾಶಿ ಭವಿಷ್ಯ ಏನಿದೆ ಅದನ್ನೆಲ್ಲವನ್ನು ಕೂಡ ಇಟ್ಟು ಹಣ್ಣು ಕಾಯಿ ಮಾಡಿಸ್ಬಿಟ್ಟು ನಿಮ್ಮಿಬ್ಬರಿಗೂ ಕೂಡ ಬೇಗ ಕಂಕಣ ಭಾಗ್ಯ ಕೂಡು ಬರಲಿ ಅಂತೇಳ್ಬಿಟ್ಟು ಪೂಜೆ ಮಾಡಿಸಿ. ಇದು ಯಾವುದೋ ನನಗೆ ವಿಷಯನೇ ಗೊತ್ತಿಲ್ವೇ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರು ಆ ಥರ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಸ್ ಅ ಫ್ರೆಂಡ್ ಅಂತ ಕೆಲವು ನಮಗೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ಬಟ್ ಅಭಿಮಾನಿಗಳು ಆಲ್ರೆಡಿ ನೀವು ಹೊರಗಡೆ ನೋಡಿದಾಗಲೂ ಕಟೌಟ್ಸ್ ಎಲ್ಲ ನೋಡಿದ್ರಿ, ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್? ನನಗೆ ನಾನು ಅವನನ್ನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಅಂದರೆ ಒಂದು ಫ್ರೆಂಡ್ ಆಗಿ ಒಂದು ಜೆನ್ಯೂನ್ ಅದೊಂದು ಬಾಂಡ್ ಕ್ರಿಯೇಟ್ ಆಗಿದೆ ಬಿಟ್ಟರೆ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ಮದುವೆ ಆಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಗಿಲ್ಲಿ ನಾನು ನೋಡಲೇ ಇಲ್ಲ. ಒಂದು ಯಾಕಂದರೆ ಐ ಆಮ್ ನಾಟ್ ರೆಡಿ ಮೆಂಟಲಿ. ನಾನು ಮದುವೆ ರಿಲೇಷನ್ಶಿಪ್ಸು ಇದಕ್ಕೆ ರೈಟ್ ನೌ ಐ ಆಮ್ ನಾಟ್ ರೆಡಿ. ಸೊ ನಾನು ಗಿಲ್ಲಿನ ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಹಾಗಿದ್ದಾಗ ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಅದು ಹಾಗೆ ಇರಲಿ ಅಲ್ವಾ. ಜನರು ಅಷ್ಟು ಕ್ರೇಜ್, ಅಷ್ಟು ಹುಚ್ಚುತನ ಬೇಡ ಅಂತ ಅನ್ಸುತ್ತೆ ನನಗೆ. ಈ ಜನ ನೆನ್ನೆ ಗಿಲ್ಲಿಯವ್ರನ್ನ ಮಾತನಾಡಿಸಿದಾಗಲೂ ಕೂಡ ಅವ್ರು ಅದೇ ಹೇಳ್ತಾ ಇದ್ರು, ಇಲ್ಲ ಕಾವ್ಯ ನಂಗೊಬ್ಬ ಒಳ್ಳೆ ಸ್ನೇಹಿತೆ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಕ್ವೆಶನ್ ಅರೈಸ್ ಮಾಡೋ ಅಷ್ಟರಲ್ಲಿ ಅವ್ರು ನನಗೆ ಮಿಸ್ ಆಗಿಬಿಟ್ರು. ಏನಂತಂದರೆ ಮತ್ತೆ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಐ ಲವ್ ಯು ಕಾವ್ಯ, ಐ ಲವ್ ಯು ಕಾವ್ಯ ಎಷ್ಟು ಸರ್ತಿ ಹೇಳಿದಾರೋ ಅದು ಕೌಂಟ್ಸೇ ಇಲ್ಲ. ಅಷ್ಟು ನಮಗೆಲ್ಲ ನೋಡಿದವ್ರಿಗೆ ವಾವ್ ಇವ್ರು ರಿಯಲ್ ಆಗೋ ಜೋಡಿ ಆದರೆ ಚೆನ್ನಾಗಿರುತ್ತಾ ಅಂತ ಅದು ಎಂಟರ್ಟೈನ್ ಮಾಡ್ತಾ ಇದ್ರಲ್ಲ, ಆಗ ಅನ್ನಿಸ್ತಾ ಇತ್ತು. ಸೊ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಹೇಳ್ತಾ, ಇದೇ ಥರ ನಾವು ಇನ್ನೊಂದು ಪೇರ್ನ ನೋಡಿದ್ವಿ, ರಾಶಿಕಾ ಹಾಗೆ ಸೂರಜ್ ಅವರು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕಾವ್ಯ ಅವರೇ, ಹೊರಗಡೆ ನೋಡಿದಾಗ ಸೊ ಗೇಮ್ ಪ್ಲಾನಿಂಗ್ ನಡೆಯುತ್ತಾ? ಬಿಕಾಸ್ ಈ ರೀತಿ ಆಟ ಆಡಿದ್ರೆ ಉಳ್ಕೊಳ್ಬೋದು ಅನ್ನುವಂತಹ ಸ್ಟ್ರಾಟಜಿ ಏನಾದರೂ ಪ್ಲೇ ಮಾಡ್ತಾರಾ ಅಂತ ಹೊರಗಡೆ ಜನಕ್ಕೆ ಅನಿಸುವಂತಹ ಅಭಿಪ್ರಾಯ, ನೀವೇನು ಹೇಳ್ತೀರಾ? ಆ ಥರ ಅನಿಸಿದ್ದಿದ್ರೆ ನಾನು ಯಾಕೆ ಇವಾಗ ಗಿಲ್ಲಿಯಿಂದ ನನ್ನ ಗೇಮ್ ಎಫೆಕ್ಟ್ ಆಗ್ತಿದೆ ಅಂತಂದಾಗ ನಾನು ಯಾಕೆ ಅಲರ್ಟ್ ಆಗ್ತಾಯಿದ್ದೆ? ಐ ವುಡ್ ಹ್ಯಾವ್ ಕಂಟಿನ್ಯೂಡ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ನಲ್ಲ. ಆ ಥರ ಈ ಗೇಮ್ ಪ್ಲಾನ್ ಮಾಡಿ ನೀವು ಆಟ ಆಡೋಕ್ಕಾಗಲ್ಲ. ಅದು ಆರ್ಗ್ಯಾನಿಕ್ಕಾಗಿ ಏನು ಬಾಂಡ್ ಬಿಲ್ಡ್ ಆಗುತ್ತೆ, ಆರ್ಗ್ಯಾನಿಕ್ಕಾಗಿ ಏನು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ, ಅದು ಹಾಗೆ ಆಗಿಬಿಡುತ್ತೆ. ಸೊ ಗೇಮ್ಗೋಸ್ಕರ ನಾವು ಮಾಡ್ತಿದ್ದೀವಿ ಅಂದರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಂದರೆ ಗೊತ್ತಾಗ್ಬಿಡುತ್ತೆ ಒಂದು ಪಾಯಿಂಟಲ್ಲಿ, ಆಡಿಯನ್ಸ್ ಫೂಲ್ಸ್ ಎಲ್ಲ. ನೀವು ನಾಟಕ ಮಾಡಿದ್ರೆ ಗೊತ್ತಾಗುತ್ತೆ, ಜೆನ್ಯೂನಾಗಿದ್ದರೆ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ. ಅಷ್ಟು ಝೂಮಲ್ಲಿ ಇರ್ತೀವಿ ನಾವು. ಸೊ ನಾಟಕ ಮಾಡೋಕ್ಕಾಗಲ್ಲ. ಬಟ್ ಕೆಲವರು ಕಮೆಂಟ್ಸಲ್ಲಿ ಹೇಳೋದು, ಮೊನ್ನೆ ರೀಸೆಂಟಾಗಿ ಲಾಸ್ಟ್ ಫಿನಾಲೆ ನಿಯರ್ ಬಂದಾಗ ಲಾಸ್ಟ್ ವೀಕಲ್ಲಿ ನೀವು ಗಿಲ್ಲಿ ಅವರಿಗೆ, ಎಲ್ಲರೂ ಕೂಡ ಗಿಲ್ಲಿ ಅವರಿಗೆ ಅಂದರೆ ನೆಗೆಟಿವ್ ಏನಿದೆ ಗಿಲ್ಲಿದು ಅದನ್ನು ಹೇಳಿದಂಥ ಸಂದರ್ಭದಲ್ಲಿ, ಕಾವ್ಯ ಕೂಡ ಇಷ್ಟು ದಿನ ಗಿಲ್ಲಿ ಜೊತೆಗೆ ಬಂದುಬಿಟ್ಟು ಈಗ ಗಿಲ್ಲಿಗೆ ಟಾಂಗ್ ಹೊಡಿತಾ ಇದ್ದಾರೆ, ಗಿಲ್ಲಿ ನೆಗೆಟಿವ್ಸ್ನ ಹೇಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಸಪೋರ್ಟ್ ತೊಗೊಂಡು ಎಂಡಲ್ಲಿ ಕೈ ಬಿಟ್ಟರು ಅಂತ. ಯಾವುದು ನೆಗೆಟಿವ್ ಏನು ಹೇಳಿದ್ದೀನಿ ನನಗೆ ನೆನಪಾಗ್ತಿಲ್ಲ. ಈ ಏನು ವ್ಯಾಕ್ಸ್ ಮಾಡೋ ಟೈಮಲ್ಲಿ ಇಲ್ಲ, ಅದು ಏನು ಸಿಟ್ಟಿದೆ ನೀವು ಇಷ್ಟು ದಿನ ತೀರಿಸ್ಕೊಳಕ್ಕಾಗಿಲ್ಲ, ಅದನ್ನು ತೀರಿಸ್ಕೊಳ್ಳಿ ಅಂತ. ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಜಗಳ ಆಗೋದೇ ಇಲ್ವಾ? ಒಂದು ಫ್ರೆಂಡ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದೇ ಇಲ್ವಾ? ಅದೇ ರೀತಿ ನನಗೂ ಅವನಿಗೂ ಏನೊಂದು ಜಗಳ ಆಗಿರುತ್ತೆ. ಒಂದು ವಾಟ್ ಡು ದಿಸ್ ಸೇ, ಒಂದು ಕಾನ್ವರ್ಸೇಷನ್, ನೀನು ಹಿಂಗೆ ಮಾಡಿದ್ದೆ ತಗೋ ಅಂತ. ಇವಾಗ ಫ್ರೆಂಡಿಗೆ ನಾವು ರೇಕ್ಸಲ್ವಾ ಅಥವಾ ವಾಟ್ ಎವರ್ ಆ ಥರದೊಂದು ಆ್ಯಕ್ಟಿವಿಟಿ ಕೊಟ್ಟಾಗ ಅವ್ನು ನನಗೆ ಹರ್ಟ್ ಮಾಡಿದ್ದನ್ನ ಹೇಳಿ ವ್ಯಾಕ್ಸ್ ಮಾಡಬೇಕಾಗಿತ್ತು. ಅದು ಹೆಂಗೆ ಅದು ನೆಗೆಟಿವ್ ಅಂತ ಆಗ್ಬಿಡುತ್ತೆ. ಪ್ರತಿ ಸಲ ಬರೀ ನಾವು ಪಾಸಿಟಿವ್ಸೇ ಹೇಳ್ಕೊಂಡು ಕೂತಾಗ ನೀನು ಫೇಕ್ ಮಾಡ್ತಿದ್ದೆ ಅಂತಲೇ ಆಗೋದು. ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಶಿಪ್ ಏನೋ ಒಂದು ನೆಗೆಟಿವ್ ಆಗ್ತಿದೆ ಅಂದರೆ ಯು ಟೆಲ್ ಇಟ್, ನೋ, ಅದು ಹೇಳು, ಅವ್ನು ಕರೆಕ್ಟ್ ಮಾಡ್ಕೋತಾನೆ. ನೀನು ಸರಿಯಾಗೇ ಇದೆಯಾ ಅಂದಾಗ ನೀನು ಫೇಕ್ ಮಾಡ್ತಿದ್ಯಾ ಅಂತಲೇ ಆಗಲ್ವಾ ಅದು.
ದೆನ್ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸ್ಟಾರ್ಟಿಂಗಿಂದನೂ ಕೂಡ ಅವ್ರ ಎನರ್ಜಿ ಆಗಿರ್ಬೋದು ಮತ್ತು ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನೂ ಕೂಡ ತೆಗೆದುಕೊಂಡು ಆಟ ಆಡ್ತಾ ಇರ್ತಾರೆ. ಬಟ್ ಅಟ್ ದ ಎಂಡಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಫುಲ್ಲು ಆ ವಾರ ಲಾಸ್ಟ್ ವೀಕ್ ಏನಾಗುತ್ತೆ ಅಂದರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಜಗಳ ಆಡ್ತಿರೋರೆಲ್ಲ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿದ್ದವರೆಲ್ಲ ಒಂದು ಸ್ವಲ್ಪ ಎಲ್ಲೋ ಇರಿಸು ಮುನಿಸು ಬಿಕಾಸ್ ವೋಟಿಂಗ್ ಅಂತ ಬಂದಂತಹ ಸಂದರ್ಭದಲ್ಲಿ ಫೈನಲಿ ನಮಗೆ ನೋಡಿದ್ರೆ ಆಶ್ಚರ್ಯ, ಗಿಲ್ಲಿ ಅವರು ಅಶ್ವಿನಿ ಅವರು ಅಷ್ಟು ಚೆನ್ನಾಗಿ ಆಗಿದ್ದು ಎಂಡಲ್ಲಿ. ಸೊ ನಿಮಗೇನು ಅನ್ನಿಸ್ತು? ಅವ್ನು ಮೊದಲಿಂದನೂ ಇವಾಗ ಜಗಳ ಜಗಳ ಆಗ್ತಿತ್ತು, ಬಟ್ ಎಲ್ಲೂ ಅವನು ಅವ್ರನ್ನ ಕಂಪ್ಲೀಟಾಗಿ ಮಾತು ಬಿಡೋದಾಗಿರಲಿ ಅಥವಾ ಇನ್ನೊಂದಾಗಲಿ ಮಾಡ್ತಿರ್ಲಿಲ್ಲ. ಅವ್ನು ಏನೇ ಮಾಡ್ತಿದ್ರು ಡೈರೆಕ್ಟಾಗಿ ಅವ್ರಿಗೇನು ಬೈತಾ ಇದ್ದ ಅಥವಾ ಏನೋ ಒಂದು ಕೌಂಟರ್ ಕೊಡ್ತಿದ್ದ ಅದೆಲ್ಲ ಡೈರೆಕ್ಟಾಗೇ ಮಾಡ್ತಿದ್ದ. ಅದು ಬಿಟ್ಟರೆ ಅವನು ಅವ್ರ ಜೊತೆ ಮಾತು ಬಿಡೋದಾಗಿರಲಿ ಚೆನ್ನಾಗಿಲ್ದಿರೋ ಥರದ್ದಾಗಿರಲಿ ಮಾಡಲೇ ಇಲ್ಲ. ಕೊನೆವರೆಗೂ ಹಂಗೆ ಕ್ಯಾರಿ ಆಗಿದೆ ಅಂತಲೇ ನಾನು ನೋಡಿದ್ದು. ಓಕೆ, ಇನ್ನು ಕಾವ್ಯ ಅವರಿಗೆ ಆ ಬಿಗ್ ಬಾಸ್ ಮನೆಯಲ್ಲಿ ಇಂಥದ್ದೊಂದು ಕ್ಷಣ ನಾನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬ ಹರ್ಟ್ ಆಯಿತು, ಮನೆಯವರೆಲ್ಲ ನೆನಪಾದರು, ನನಗೆ ಬೇಡವೇ ಬೇಡ ಬಿಗ್ ಬಾಸ್ ಮನೆ, ಆಚೆ ಬಂದ್ಬಿಡೋಣ ಅನಿಸ್ತಪ್ಪ ಅಂತ ಅಂದರೆ ಅದು ಯಾವ ದಿನ ಯಾವ ಕ್ಷಣ ನೆನಪಿದೆಯಾ? ಬಿಗ್ ಬಾಸಿಂದ ಹೊರಗಡೆ ಬಂದ್ಬಿಡ್ಬೇಕು ಅಂತ ಅನ್ಸಿದ್ದು ಒಂದೇ ಮೊಮೆಂಟಲ್ಲಿ. ಅದು ನಾನು ಹೇಳಿದ್ದೀನಿ, ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳ್ತಾರೆ ದ್ಯಾಟ್ ಯು ಶುಡ್ ಥ್ಯಾಂಕ್ ದೆಮ್ ಅಂತ ಹೇಳಿ, ಇವರಿಬ್ಬರಿಂದ ನಾನು ಇಲ್ಲಿವರೆಗೂ ಬಂದೆ ಅಂತಂದಾಗ ಅದು ಸರ್ ಏನೋ ನನಗೆ ಕನ್ವೆ ಮಾಡೋಕ್ಕೆ ಹೋಗಿ ಅದನ್ನು ಹೇಳಿರ್ತಾರೆ. ಅದನ್ನು ನಾನು ತುಂಬ ಡೀಪಾಗಿ ತೊಗೊಂಡು ಓಕೆ ನಾನು ಇಷ್ಟು ವಾರ ಇಲ್ಲಿವರೆಗೂ ಬಂದು ನೆಕ್ಸ್ಟ್ ಫಿನಾಲೆಗೂ ನಾನು ಇವರಿಬ್ಬರಿಂದನೇ ಹೋಗೋದು ನಂಗೆ ಇಷ್ಟ ಇಲ್ಲ ಅಂತೇಳಿ ನಾನು ಯಾರು ಆಚೆ ಹೋಗ್ಬೇಕಂದಾಗ ನನ್ನ ಹೆಸರೇ ತೊಗೊಂಡಿರ್ತೀನಿ, ನಾನೇ ಹೋಗಬೇಕು ಸರ್ ಪರವಾಗಿಲ್ಲ ಅಂತ ಹೇಳಿ ಹೋಗಿ. ಬಟ್ ಅದಾದ ನೆಕ್ಸ್ಟ್ ಮೂಮೆಂಟೇ ಯು ಆರ್ ಸೇಫ್ ಅಂತ ಹೇಳ್ತಾರೆ. ಆವಾಗ ಅನಿಸ್ತು ನನಗೆ ಓಕೆ ಸುದೀಪ್ ಸರ್ ಎಲ್ಲನೂ ಹೇಳಲ್ಲ, ಕ್ಲೂ ಕೊಡ್ತಾರೆ, ಹಿಂಟ್ಸ್ ಕೊಡ್ತಾರೆ ಏನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ಅಷ್ಟು ಜನ ವೋಟ್ ಹಾಕಿದ್ದಾರೆ ಅಂದರೆ ಅದು ಬಿಟ್ಟು ಏನೋ ಮಾಡಿದ್ದೀನಿ ಅದಕ್ಕೆ ಉಳ್ಕೊಂಡಿದ್ದೀನಿ ಅಂತ ಉಳ್ಕೊಂಡು ನನ್ನ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಿರೋದುಂಟು. ಅದೊಂದು ಪಾಯಿಂಟ್ ಬಿಟ್ಟರೆ ಎಲ್ಲೂ ನನಗೆ ಇಲ್ಲಿಂದ ಹೋಗಬೇಕಪ್ಪ ಅಂತ ಅನಿಸಿಲ್ಲ ಯಾವತ್ತು. ಓಕೆ, ಇನ್ನು ಆ ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿರುವಂತಹ ಪಾಠ ಸುದೀಪ್ ಸರ್ ನೀವೇ ಹೇಳಿದ್ರಿ ಸೂಕ್ಷ್ಮವಾಗಿ ವಿಚಾರಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ ಮಾತುಗಳನ್ನು ತಿದ್ಕೊಂಡು ನಡೆದಿರೋರು ಸಾಕಷ್ಟು ಜನ ಇದ್ದಾರೆ. ಈಗಲೂ ಕೂಡ ಅದನ್ನು ಈ ಹಿಂದಿನ ಕಂಟೆಸ್ಟೆಂಟ್ಸ್ಗಳು ಹೇಳ್ತಾರೆ ಕೂಡ ಎಷ್ಟೋ ವೇದಿಕೆ ಮೇಲೆ. ಸೊ ನೀವು ಸುದೀಪ್ ಸರಿಂದ ಕಲಿತಂತಹ ಪಾಠ, ಬಿಗ್ ಬಾಸ್ ಮನೆಯಿಂದ ಕಲಿತಂತಹ ಬಿಗ್ ಪಾಠ? ನಾನು ಹೇಳಿದ್ನಲ್ಲ ಪ್ರತಿ ವಾರ ಕಲಿಯೋದಿತ್ತು. ಸುದೀಪ್ ಸರ್ ಬಂದು ಪ್ರತಿ ವಾರ ಒಂದು ಸಿಚುವೇಶನ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಟ್ಟಾಗ ಹೌದಲ್ವಾ ನಾವು ಆ ಥರದ್ದು ಯೋಚನೆ ಮಾಡಿರಲ್ಲ. ಸೊ ಪ್ರತಿ ವಾರ ಕಲ್ತಿರೋದುಂಟು, ಇದೇ ಅಂತ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಲ್ತಿದ್ದೀವಿ. ಅವ್ರು ಬಂದು ಪ್ರತಿ ಸಲ ಏನೋ ಒಂದು ಹೇಳಿದಾಗ ಪ್ರತಿಯೊಂದು ಕಲ್ತಿದ್ದೀವಿ. ಓಕೆ, ನಾನು ಈ ವಿಚಾರ ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಇದು ತುಂಬ ಚರ್ಚೆ ಆಗ್ತಾಯಿತ್ತು, ನಿಮಗೆ ಸಂಬಂಧಪಟ್ಟಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರ. ರೀಸೆಂಟಾಗಿ ರಾಶಿಕಾ ಅವರು ಆಚೆ ಬಂದರು. ಸೊ ಧ್ರುವಂತ್ ಅವರು ಒಂದು ಹೇಳಿಕೆನ ಕೊಡ್ತಾರೆ. ಅಂದರೆ ರಾಶಿಕಾ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ, ಅವರು ಆ ವೀಕ್ ಫುಲ್ ಅಪ್ಸೆಟ್ ಆಗಿರ್ತಾರೆ. ಏನಂತ ಹೇಳಿದ್ರೆ ಇವರು ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಅಭಿಷೇಕ್ ಜೊತೆ ಚೆನ್ನಾಗಿದ್ರು, ಆಮೇಲೆ ನನ್ನ ಜೊತೆ ಚೆನ್ನಾಗಾದ್ರು, ಇವಾಗ ಸೂರಜ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ಬೆಲ್ಟು ಮತ್ತು ಸೆಂಟ್ನೆಲ್ಲ ಎತ್ತಿಟ್ಕೊಂಡಿರ್ತಾರೆ. ಅವರೇನೋ ಗೇಮು ಮತ್ತು ಅವ್ರು ಆಟ ಆಡಿಸ್ಬೇಕು ಅಂತ ಹೇಳಿ ಆ ಥರ ಮಾಡಿರ್ತಾರೆ. ಬಟ್ ಅದನ್ನು ನೆಗೆಟಿವ್ ಆಗಿ ಅವರು ಹೇಳ್ತಾರೆ. ಅಷ್ಟು ಓಪನ್ ಸ್ಟೇಜಲ್ಲಿ ಅಷ್ಟು ಕ್ಯಾಮ್ರಾಗಳಿರುತ್ತೆ, ಅದ್ರ ಮುಂದೆ ಒಬ್ಬ ಹುಡುಗಿಗೆ ಆ ರೀತಿಯಂತಹ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ. ಸೊ ನೀವು ಏನು ಹೇಳ್ತೀರಾ? ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ದೆ ನಾನು. ಅಂದರೆ ನಾನು ರಾಶಿಗೆ ಹೇಳಿದಾಗ ನೀನು ಕೇಳು, ಏನಾದರೂ ಹೇಳಿಲ್ಲ ಅಂದರೆ ನನ್ನನ್ನು ಕರಿ, ನಾನು ಹೇಳ್ತೀನಿ ಬಿಕಾಸ್ ಅವ್ರು ನನ್ನ ಮುಂದೆನೇ ಹೇಳಿದ್ದು ಅಂತ. ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗಿದೆ, ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ವೀಕೆಂಡಲ್ಲಿ ಚರ್ಚೆ ಆಗಿದೆ. ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ಓಕೆ, ಫೈನ್. ಬಟ್ ರಾಶಿಕಾ ಅವರು ಅದರಿಂದ ತುಂಬ ಹರ್ಟ್ ಆಗಿದ್ರು. ಒಬ್ಬ ಹೆಣ್ಣಿನ ಮನಸ್ಥಿತಿ ಅನ್ನೋದು ತುಂಬ ಸೂಕ್ಷ್ಮವಾಗಿರುತ್ತೆ. ಮತ್ತು ಪ್ಯಾರೆಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ ಬಿಗ್ ಬಾಸ್ನ. ಅದಾದಮೇಲೂ ಕೂಡ ಫೈನಲ್ಲಲ್ಲೂ ಅವರು ಒಂದು ಬಾಯಿ ಕೂಡ ಹೇಳೋದಿಲ್ಲ ರಾಶಿಕಾ ಅವರು, ಇವರು ಕೂಡ ಏನೂ ಮಾತನಾಡಿಸೋದಿಲ್ಲ. ಸೊ ಒಂದು ಬಿಗ್ ಬಾಸ್ ಮನೆ ಅಂತ ಅಂದಾಗ ಒಂದು ಫ್ಯಾಮಿಲಿ ಥರ ಇರುತ್ತೆ. ಏನೇ ಜಗಳಗಳಾದರೂ ಈಗ ಅಟ್ ದ ಎಂಡಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಗ್ಬಿಟ್ಟು ಆಚೆ ಬರ್ತೀವಿ. ಬಟ್ ಇವರಿಬ್ಬರು ಕೊನೆವರೆಗೂ ಸರಿನೇ ಆಗಲಿಲ್ಲ. ಸೊ ಆ ರೀತಿಯಾದಂತಹ ಬೇರೆ ಜೋಡಿಗಳು ನಿಮ್ಮ ಕಣ್ಣಿಗೆ ಕಾಣಿಸಿರೋದು ಉಂಟಾ? ಇಲ್ಲ, ಎಲ್ಲರೂ ನಾರ್ಮಲಾಗೇ ಇರ್ತಿದ್ರು ಅನಿಸುತ್ತೆ. ಅಂದರೆ ಕೆಲವೊಂದೊಂದು ವಿಷಯಗಳನ್ನ ಯು ಕಾಂಟ್ ಫರ್ಗಿವ್ ಆ್ಯಂಡ್ ಫರ್ಗೆಟ್. ಸೊ ಪ್ರಾಬಬ್ಲಿ ಅದು ಅವಳಿಗೆ ಎಫೆಕ್ಟ್ ಆಗಿದೆ, ಅದಕ್ಕೆ ಮಾತಾಡಿಲ್ಲ. ಓಕೆ, ಇನ್ನು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಕಾವ್ಯ ಅವರೇ ಅದನ್ನಂತೂ ಮರೆಯೋಕ್ಕಾಗೋದೇ ಇಲ್ಲ. ಬಿಕಾಸ್ ನಮಗೆ ನೋಡೋದಕ್ಕೆ ಒಂಥರ ಹಬ್ಬದ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ನೀವು ಅಷ್ಟು ದಿನ ಬಿಟ್ಟಿದ್ಬಿಟ್ಟು ಅಟ್ ಎ ಟೈಮ್ ಫ್ಯಾಮಿಲಿ ಅಷ್ಟು ಜನ ಒಳಗಡೆ ಎಂಟರ್ ಆದಾಗ ನಿಮಗೆ ಹೇಗೆ ಫೀಲ್ ಆಯಿತು ಆ ಕ್ಷಣಗಳನ್ನು ಮೆಲ್ಕು ಹಾಕೋದಾದರೆ?
ನನಗೆ ಫ್ಯಾಮಿಲಿ ರೌಂಡ್ ಇಟ್ ವಾಸ್ ನಾಟ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ತಪ್ಪಾಯಿತು, ತಪ್ಪಿಗೆ ಶಿಕ್ಷೆ ಆಯಿತು. ಸೊ ತುಂಬ ಬೇಜಾರಾದಂಥ ಒಂದು ವೀಕ್ ಅದು ನನಗೆ. ಅದಾದಮೇಲೆ ಐ ವಾಸ್ ಕಂಪ್ಲೀಟ್ಲಿ ಡೌನ್. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ನನ್ನನ್ನು ಆ ವೀಕ್ ಆದಮೇಲೆ ಅದೇ ಕಂಟಿನ್ಯೂ ಆಗಿಬಿಡ್ತು. ಯಾ ಓಕೆ. ಇನ್ನು ಗಿಲ್ಲಿ ಅವ್ರಿಗೆ ಈಗ ಆಲ್ರೆಡಿ ಒಂದಷ್ಟು ಆಫರ್ಸ್ಗಳು, ಸಿನಿಮಾಗಳು ಏನೋ ಬುಕ್ಕಿಂಗ್ ನಡೀತಾ ಇದೆ, ಅಷ್ಟು ಬ್ಯುಸಿ ಆಗಿದ್ದಾರೆ. ಈ 2 ವರ್ಷದ ಹಿಂದೆ ಜಗ್ಗೇಶ್ ಅವ್ರು ಹೇಳಿದರು ಒಂದು ವೇದಿಕೆ ಮೇಲೆ, ಇವ್ರಿಗೆ 2 ಗನ್ಮ್ಯಾನ್ ಬೇಕು ಮುಂದೆ, ಆ ಮಟ್ಟಕ್ಕೆ ಈ ಹುಡುಗ ಬೆಳೀತಾನೆ ಅಂತ ಹೇಳ್ಬಿಟ್ಟು. ಅದು ನಿನ್ನೆ ಮೆರವಣಿಗೆ ಎಲ್ಲ ಆಯಿತು, ನಿಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅದನ್ನೆಲ್ಲ ನೋಡಿದಾಗ ಒಬ್ಬ ಸ್ಟಾರ್ ಹೀರೋಗೂ ಕೂಡ ಆ ರೀತಿಯಾದಂಥ ಫ್ಯಾನ್ಸ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಈ ಬಿಗ್ ಬಾಸಿಂದ ಅವರು ಗಳಿಸಿರುವಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಖುಷಿಯಾಗುತ್ತೆ. ನಾನು ಹೇಳಿದ್ನಲ್ಲ, ಆ್ಯಸ್ ಅ ಫ್ರೆಂಡ್ ಅವ್ನು ವಿನ್ ಆಗಿರೋದು, ಇಷ್ಟು ಜನರ ಪ್ರೀತಿ ಗಳಿಸಿರೋದು ನೋಡೋದಕ್ಕೆ ಒಂಥರ ಖುಷಿ. ಆ್ಯಂಡ್ ಹಿ ಡಿಸರ್ವ್ಸ್ ಇಟ್. ಅಂದರೆ ಸುಮ್ಮನೆ ಹೆಂಗೋ ಹಾಗೆ ಬಂದಿದ್ದಲ್ಲ, ಅವನು ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಆಟನೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾನೆ. ಸೊ ಹಿ ಡಿಸರ್ವ್ಸ್ ಇಟ್. ಓಕೆ. ಇನ್ನು ಕಾವ್ಯ ಅವರು ಬಿಗ್ ಬಾಸ್ ಆಯಿತು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕಂಟೆಸ್ಟೆಂಟ್ಸ್ಗಳಿಗಿರುತ್ತೆ. ಎಷ್ಟೋ ಜನಕ್ಕೆ ಈಗ ಆಲ್ರೆಡಿ ಆಫರ್ಸ್ ಕೂಡ ಬರ್ತಾ ಇರುತ್ತೆ, ಸೀರಿಯಲ್ಲು, ಸಿನಿಮಾ ಅಂತ ಹೇಳಿಬಿಟ್ಟು. ಈಗ ಕೂಡ ಕಾವ್ಯ ಅವ್ರಿಗೆ ಯಾವುದೋ ಕಾಲ್ ಬಂದಿತ್ತು, ತೆಲುಗು ಸೀರಿಯಲ್ ಅವ್ರ ಸಿನಿಮಾ ಐ ಡೋಂಟ್ ನೋ, ಬಟ್ ತೆಲುಗು ಅನ್ನೋದೊಂದು ಗೊತ್ತಾಯಿತು ನನಗೆ. ಮುಂದಿನ ಪ್ಲ್ಯಾನ್ ಏನು ಕಾವ್ಯ? ಗೊತ್ತಿಲ್ಲ ನನಗೂ. ಅಂದರೆ ಸದ್ಯಕ್ಕೆ ಸ್ವಲ್ಪ ಪಾಸ್ ಮಾಡಿದ್ದೀನಿ, ಸ್ವಲ್ಪ ಲೆಟ್ ಮೀ ಬ್ರೀದ್, ಸ್ವಲ್ಪ ಉಸಿರಾಡಿ ಡಿಸಿಷನ್ ತೊಗೊಳ್ತೀನಿ. ಬಟ್ ಆದಷ್ಟು ಬೇಗ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡ್ತೀನಿ. ಓಕೆ. ಇನ್ನು ನೀವು ಆಲ್ರೆಡಿ ಧಾರಾವಾಹಿ ಮುಖಾಂತರ ಮನೆ ಮಗಳಾಗಿದ್ರಿ, ಈಗ ಬಿಗ್ ಬಾಸ್ ಮುಖಾಂತರ ಒಂದಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿಬಿಟ್ಟು ಕರ್ನಾಟಕ ಜನತೆಯ ಮಗಳಾಗಿದ್ದೀರಾ. ಸೊ ಇನ್ನು ಮುಂದಿನ ಹೆಜ್ಜೆ ಬಹಳ ಸೂಕ್ಷ್ಮವಾಗಿಡಬೇಕಾಗತ್ತೆ. ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ತೀರಾ, ಏನು ಎತ್ತ ಅನ್ನುವಂಥದ್ದು ಒಂದು ಗುರಿ ಅನ್ನೋದಿರುತ್ತೆ. ಈಗ ಬಿಗ್ ಬಾಸ್ ಹೋಗಿನ ಮುಂಚೆ ಇದ್ದಂತಹ ಆಲೋಚನೆಗಳು, ಅದಾದಮೇಲೆ ಇವಾಗಿರುವಂತಹ ಆಲೋಚನೆಗಳು, ಗುರಿ ಇದನ್ನೇ ಮಾಡಬೇಕಪ್ಪ, ಇದೇ ವೇಲ್ ಹೋಗಬೇಕಪ್ಪ ಅಂತ. ನಾನು ಬಿಗ್ ಬಾಸ್ಗೆ ಮುಂಚೆನೂ ಅಷ್ಟೇ, ಏನಾದರೂ ಸರಿ, ಹೆಂಗಾದರೂ ಸರಿ, ಏನೋ ಒಂದು ಮಾಡಿಬಿಡೋಣ ಅನ್ನೋದಿರಲಿಲ್ಲ ನನಗೆ. ಪ್ರತಿಯೊಂದು ಹೆಜ್ಜೆನೂ, ಪ್ರತಿಯೊಂದು ಇವಾಗ ಏನೋ ಒಂದು ಮಾಡಿ ಇದಾದಮೇಲೆ ನೆಕ್ಸ್ಟು ಇದಕ್ಕಿಂತ ಬೆಟ್ರಾಗಿ ಏನೋ ಮಾಡಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು. ಸೊ ನನ್ನ ಗ್ರಾಫ್ ನೋಡೋದು ಹಾಗೆ ಇದೆ. ಲೈಕ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡ್ತಾ, ಲೀಡ್ ಮಾಡಿ, ಆಮೇಲೆ ಸಿನಿಮಾ ಮಾಡಿ, ದೆನ್ ಬಿಗ್ ಬಾಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಐ ಥಿಂಕ್ ಇದಕ್ಕಿಂತ ದೊಡ್ಡದಾಗಿ ಏನೋ ಒಂದು ಮಾಡಬೇಕು ಅನ್ನೋದೇ ಎಲ್ಲ. ಅಂದರೆ ಇರುತ್ತಲ್ವಾ ಲೈಫಲ್ಲಿ, ಇವಾಗೇನೋ ಮಾಡಿ ಇದಕ್ಕಿಂತ ದೊಡ್ಡದಾಗೇನೋ ಮಾಡಬೇಕು, ನನ್ನ ಗ್ರಾಫ್ ಹೋಗಬೇಕು ಮೇಲೆ ಅಂತ. ಸೊ ಅದ್ರ ತಕ್ಕಂತೆ ನನಗೆ ಬರೋ ಆಪರ್ಚುನಿಟೀಸಲ್ಲಿ ನನಗೆ ನನ್ನ ಕರಿಯರ್ ಗ್ರೋತಿಗೆ ಯಾವ್ದು ಹೆಲ್ಪ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಮಾಡ್ಕೊಂಡು ಹೋಗ್ತೀನಿ. ಸೂಪರ್. ಇನ್ನು ನಾವು ಕಾವ್ಯನ ನೋಡಿದ್ದು ಹಳ್ಳಿ ಹುಡುಗಿ ಪಾತ್ರದಲ್ಲಿ ಹೆಚ್ಚಾಗಿ. ಈಗ ಹೇಗಿರುತ್ತೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಗ್ಲಾಮರಸ್ ಕಾಣಿಸ್ಕೊಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ. ನಾವು ಹಿಂದಿನ ಸೀರಿಯಲಲ್ಲೂ ಕೂಡ ನಾವು ಹಳ್ಳಿ ಹುಡುಗಿ ಪಾತ್ರದಲ್ಲೇ ನೀವು ಮಿಂಚಿದ್ರಿ. ಆ ಲಂಗಾದವಣಿ ಅದೆಲ್ಲ ವಂಡರ್ಫುಲ್ ಆಗಿ ಕಾಣಿಸ್ತೀರಾ ಅದರಲ್ಲಂತೂ ನೀವು ಟ್ರೆಡಿಷ್ನಲ್ ಲುಕ್ಕಲ್ಲಿ. ಇನ್ನು ಕೊತ್ತಲವಾಡಿ ಸಿನಿಮಾದಲ್ಲೂ ಆಲ್ಮೋಸ್ಟ್ ಆಲ್ ಹಾಗೆ ಇತ್ತು. ಈಗ ನೆಕ್ಸ್ಟ್ ಪಾತ್ರಗಳನ್ನ ಯಾವ ರೀತಿ ಚೂಸ್ ಮಾಡಬೇಕು ಅನ್ನುವಂಥ ಮೆಂಟ್ಯಾಲಿಟಿ ಇದೆ ನಿಮಗೆ? ಪಾತ್ರಗಳು ಮತ್ತು ನನಗೆ ಇವಾಗ ಕತೆ ಕೇಳಿದಾಗ ಆ ಕ್ಯಾರೆಕ್ಟ್ರಲ್ಲಿ ನಾನು ಇದಕ್ಕೆ 100% ಕೊಡ್ಬೋದು, ಇದನ್ನು ನಾನು ಮಾಡ್ಬೋದು ಅಂತ ಅನಿಸೋ ಕ್ಯಾರೆಕ್ಟರ್ಸ್ನ ಖಂಡಿತವಾಗ್ಲೂ ಒಪ್ಕೊಂಡು ಮಾಡ್ತೀನಿ. ಸೂಪರ್. ಇವಾಗ ಸುಮ್ಮನೆ ನಾನು ಒಂದು ಏನಂತ ಹೇಳಿದ್ರೆ ಅಸಂಪ್ಷನ್ಸ್ ಅಂತಲೇ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಬರುತ್ತೆ, ಸಿನಿಮಾದಲ್ಲಿ ನೀವೇ ಹೀರೋಯಿನ್ ಆಗಿರ್ತೀರ, ಗಿಲ್ಲಿನೇ ಹೀರೋ ಆಗಿರ್ತಾರೆ ಅಂತ ಅಂದರೆ ಒಪ್ಕೋತೀರಾ ಸಿನಿಮಾನ? ಖಂಡಿತ ಒಪ್ಕೋತೀನಿ. ಕತೆ ನನಗೆ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿ ನಾನು 100% ಅದಕ್ಕೆ ಕೊಡ್ಬೋದು, ಆ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫೈ ಮಾಡ್ಬೋದು ಅಂದರೆ ಖಂಡಿತ ಒಪ್ಕೊಳ್ತೀನಿ. ಸೂಪರ್. ಇನ್ನು ಅಶ್ವಿನಿ ಅವರು, ಕಾವ್ಯ ಅವರೇ ಒಂದು ಹೇಳಿಕೆನ ಕೊಡ್ತಾರೆ. ಬಿಗ್ ಬಾಸ್ ಮುಗಿದು ಆಚೆ ಬಂದಂತಹ ಸಂದರ್ಭದಲ್ಲಿ ನಾವು ಗಿಲ್ಲಿ ಅವರ ಸ್ಟ್ರಗಲ್ಸ್ ನೋಡಿದ್ದೀವಿ. ಬಿಕಾಸ್ ನೋಡೋದಕ್ಕೆ ಅಲ್ಲೇ ಹೋಗ್ಬೇಕಂತೇನಿಲ್ಲ, ನಾನು ನೆನ್ನೆ ಅಲ್ಲಿ ಹೋದಾಗಲೂ ಕೂಡ ಅವ್ರ ಮನೆ ಆಗಿರ್ಬೋದು, ಆ ಹಳ್ಳಿ ವಾತಾವರಣ ಆಗಿರ್ಬೋದು ಗೊತ್ತಾಗುತ್ತೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅನ್ನುವಂಥದ್ದು. ಬಟ್ ಅಶ್ವಿನಿ ಅವ್ರು ಯಾಕೆ ಆ ಥರ ಮಾತು ಹೇಳಿದ್ರು ಅಂತ ಗೊತ್ತಿಲ್ಲ. ಅವ್ರೇನು ಬಡವ ಅಲ್ಲ, ಬಡವತನ ವೇಷ ಧರಿಸ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದರು, ವಿಶ್ವಾಸವನ್ನು ಗಳಿಸಿದ್ರು, ಜನರ ಪ್ರೀತಿಯನ್ನು ಗಳಿಸಿದ್ರು ಆಗ ಹೇಳ್ಕೊಂಡು ಅಂತೇಳ್ಬಿಟ್ಟು. ಅಂದರೆ ಗಿಲ್ಲಿ ಕಪ್ ಗೆದ್ದಿರೋತ್ತಿಗೆ ನನಗೆ ಬರಬೇಕಿತ್ತು, ನನಗೆ ತುಂಬ ವೋಟ್ಸ್ ಬಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಅಶ್ವಿನಿ ಅವರು ಕೊಟ್ಟಿದ್ದಾರೆ. ಕಂಪೇರ್ ಟು ಅದರ್ಸ್, ಅಲ್ಲಿ ಬೇರೆ ಏನೋ ಆಗಿದೆ ಅನ್ನೋ ರೀತಿ ಹೇಳಿಕೆ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅದೇ ಇವಾಗ ಗಿಲ್ಲಿ ನಾನು ಆ ಶೋ ಅಲ್ಲಿ ಮಾಡಿದ್ರಿಂದ ಎಲ್ಲೂ ಅವನು ನಾನು ಬಡವ ಆ ಥರದ್ದು ಎಲ್ಲೂ ಅವನು ಪದೇ ಅದನ್ನು ಹೇಳಿ ಅದನ್ನು ರಿಜಿಸ್ಟ್ರ್ ಮಾಡಬೇಕು, ಅದರಿಂದ ನಂಗೆ ಯೂಸ್ ಆಗುತ್ತೆ ಅನ್ನೋ ಥರದ್ದು ಅವನು ಆಡಿಲ್ಲ. ಬಡವ ಅಂತ ಅವನು ಹೇಳ್ಕೊಂಡೇ ಇಲ್ಲ. ಬಟ್ ಆ ಸತ್ಯ ಸುಳ್ಳಾಗಲ್ಲ ಅಲ್ವಾ. ಅಂದರೆ
ಅವನ ಸ್ಟ್ರಗಲ್ಸ್ ನಿಜಾನೇ, ಹೇಳ್ಕೊಂಡಿಲ್ಲ ಅದನ್ನು, ಬಟ್ ದಟ್ ಈಸ್ ಟ್ರೂತ್. ಅದು ಬಿಟ್ಟು ಇವಾಗ ಟ್ಯಾಲೆಂಟ್ ಇಲ್ಲ ಅಂತಂದರೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಲೈಕ್ ಅದು ಯಾವುದೂ ಮ್ಯಾಟ್ರೇ ಆಗಲ್ಲ. ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟಿಂದಾನೇ ಅವನು ಇಷ್ಟು ದೂರ ಬಂದಿದ್ದಾನೆ ಅಂತ ಅನ್ಕೊತೀನಿ. ಸೂಪರ್. ರಾಜ್ಬಿ ಶೆಟ್ಟಿ ಅವರು ರೀಸೆಂಟಾಗಿ ಇದೇ ಮಾತನ್ನು ಹೇಳಿದ್ರು. ಅನುಶ್ರೀ ಅವರ ಒಂದು ರಿಯಾಲಿಟಿ ಶೋ ವೇದಿಕೆ ಮೇಲೆ ಬಡವ ಶ್ರೀಮಂತ ಅನ್ನೋದು ಮುಖ್ಯ ಆಗಲ್ಲ, ಟ್ಯಾಲೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ದೆನ್ ಬಿಗ್ ಬಾಸ್ ಅನ್ನುವಂಥದ್ದು ದೊಡ್ಡ ವೇದಿಕೆ. ಅದರಿಂದ ಎಷ್ಟೋ ಜನರಿಗೆ ಆರ್ಟಿಸ್ಟ್ಗಳಿಗೆ ಜನಪ್ರಿಯತೆ ಸಿಕ್ಕಿರೋದಿಲ್ಲ. ಈಗ ನಿಮಗೆ ಧಾರಾವಾಹಿ ಆ್ಯಂಡ್ ಕೊತ್ತಲವಾಡಿ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ನೀವು ಹೇಳಿದ್ರಿ ಗ್ರಾಫ್ನ ಏರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ. ನನ್ನ ಲೆಕ್ಕದಲ್ಲಿ ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮ್ಮ ಗ್ರಾಫ್ ತುಂಬಾ ಏರಿದೆ. ಹೌದು. ಅದ್ರ ಬಗ್ಗೆ ಹೇಳಿ. ತುಂಬ ಖುಷಿ ಇದೆ. ನಾನು ಅದನ್ನೇ ಹೇಳಿದ್ನಲ್ಲ, ಈಗ ಬಿಗ್ ಬಾಸಿಗೆ ಹೋಗ್ತಿದ್ದೀನಿ ಅಂದಾಗ ನಮ್ಗೆ ಒಳಗಡೆ ಅಭಿಮಾನಿಗಳನ್ನ ಕರೆಸಿ ಒಂದು ವೀಕಲ್ಲಿ ಅವ್ರು ಬಂದು ನಮಗೆ ಚೇರ್ ಮಾಡೋದಾಗಿರಲಿ, ಮಾತಾಡ್ಸೋದಾಗಲಿ, ಅದು ಮಾಡಿದಾಗ ಆ ಸೌಂಡು, ಅವ್ರೇನು ನಮ್ಮ ಹೆಸರು ಕರಿತಿರ್ತಾರೆ ಅದನ್ನು ಕೇಳಿದಾಗಲೇ ಒಂಥರ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾರೆ. ಸೊ ನಾನು ಅವಾಗ ಅದನ್ನೇ ಹೇಳ್ತೀನಿ, ಇದಕ್ಕೆ ನಾನು ಬಂದಿದ್ದು ಬಿಗ್ ಬಾಸಿಗೆ. ದಿಸ್ ಇಸ್ ವಾಟ್ ಎವ್ರಿ ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟ್ಗಳಿಗೂ ಅದೊಂಥರ ಖುಷಿ ಆಗುತ್ತೆ. ಅದನ್ನು ಕೇಳೋಕ್ಕೆ ನೋಡೋದಕ್ಕೇ ಒಂಥರ ಖುಷಿ, ಜನರು ಪ್ರೀತಿನ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕನೆಕ್ಷನ್ನೇ ಇರಲ್ಲ, ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಂದರೆ ನೋ ಕನೆಕ್ಷನ್ ಆ್ಯಟ್ ಆಲ್. ಬಟ್ ಅವ್ರು ಅಷ್ಟು ಪ್ರೀತಿ, ಅಷ್ಟು ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ, ಅಷ್ಟು ಎನರ್ಜಿ ಹಾಕ್ತಾರೆ, ಅಷ್ಟು ಎಫರ್ಟ್ ಹಾಕ್ತಾರೆ ಅಂದರೆ ಇಟ್ಸ್ ಎ ಗಾಡ್ ಗಿಫ್ಟ್ ಅಲ್ವಾ ಅದು. ನಿಜ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಒಂದಷ್ಟು ಜನ ಯಾರು ಆಪ್ತರು, ಒಂದು ಕಂಫರ್ಟೇಬಲ್ ಝೋನಲ್ಲಿ ಇರ್ತೀರಾ, ಅವರೆಲ್ಲರೂ ಕೂಡ ಆಚೆ ಬಂದಮೇಲೆ ನಾವು ಈ ಥರ ಪಾರ್ಟಿ ಮಾಡಬೇಕು, ಸೇರಬೇಕು, ಆ ಥರ ಎಲ್ಲ ಮಾತುಕತೆ ಆಗಿರುತ್ತೆ. ಸೊ ಆ ಪ್ಲ್ಯಾನಿಂಗ್ಸ್ ಏನಾದರೂ ಇದೆಯಾ? ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು ಯಾವ ಪ್ಲ್ಯಾನು ವರ್ಕ್ ಆಗಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ ಅಂತ ನಂಗೆ ಗೊತ್ತಿತ್ತು. ಅದನ್ನೇ ನಾನು ಹೇಳಿದೆ ಅವ್ರಿಗೂ, ಇಲ್ಲ ಇದು ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ ಅಂತ. ಇದುವರೆಗೂ ಆ ಪ್ಲ್ಯಾನ್ ಮಾಡ್ಕೊಂಡು ಯಾರೂ ಕಾಲ್ ಮಾಡಿಲ್ಲ, ಯಾರೂ ಮಾಡ್ಕೊಂಡಿರಲ್ಲ ಅಂತ ನನಗೆ ಗೊತ್ತು. ಬಿಕಾಸ್ ಎಲ್ಲರೂ ಅವ್ರವ್ರ ಇದರಲ್ಲೇ ಬ್ಯುಸಿ ಆಗಿರ್ತಾರೆ. ಪ್ರಾಬಬ್ಲಿ ಇನ್ನೊಂದು 15 days ಆದಮೇಲೆ ಅದು ಬರಬಹುದೇನು ಅಂತ. ಓಕೆ, ಗಿಲ್ಲಿನ ಹೊರತುಪಡಿಸಿ ನಿಮಗೆ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಿದ್ದು ಅತ್ಯಾಪ್ತರು ಅಂತ ಅಂದರೆ ಡೇ 1ನಿಂದ ಇಲ್ಲಿವರೆಗೂ ಕೂಡ ಒಬ್ಬರ ಹೆಸರು ತೊಗೊಳೋದಾದರೆ? ಗಿಲ್ಲಿನ ಬಿಟ್ಟು ಧನು, ಸ್ಪಂದನ. ಸ್ಪಂದನ ಜೊತೆ ಜಾಸ್ತಿ ಬಾಂಡಿಂಗ್ ಇದ್ರಿ ಕಂಪೇರ್ ಟು ಧನು ಅಂತ ಅನಿಸುತ್ತೆ. ಆಮೇಲೆ ಸ್ಪಂದನ ಬಗ್ಗೆ ಒಂದಷ್ಟು ಮಾತು ಕೇಳಿಬರುತ್ತೆ. ಟಾಸ್ಕ್ ಆಡ್ತಾ ಇರಲಿಲ್ಲ, ಅವರು ಒಳಗಡೆ ಹೋಗಿದ್ದೆ ವೇಸ್ಟು, ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿಬಿಟ್ಟು. ನಿಮ್ಗೇನು ಅನಿಸ್ತಾ ಇತ್ತು ಮನೆ ಒಳಗಡೆ ಹತ್ತಿರದಿಂದ ನೋಡಿ ಸ್ಪಂದನ? ಎಲಿಜಿಬಲ್ ಅಲ್ಲ ಅಂದಿದ್ರೆ 14 weeksವರೆಗೂ ಟ್ರಾವೆಲ್ ಮಾಡೋದು ಕಷ್ಟ ಅಲ್ವಾ? ಅದು ಬಿಗ್ ಬಾಸ್ ಶೋ ಅಲ್ಲಿ. ನೀವು ಬೇರೆ ಶೋಸ್ ತೊಗೊಂಡ್ರೆ ಆ ಒಂದು ಅಷ್ಟು ವಾರ ಟ್ರಾವೆಲ್ ಮಾಡೋದಕ್ಕೆ ಏನೋ ಮಾಡ್ಕೊಂಡು ಬಂದುಬಿಟ್ರು ಅನ್ಬೋದು. ಬಟ್ ಬಿಗ್ ಬಾಸಲ್ಲಿ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಎಲಿಜಿಬಲೇ ಇಲ್ಲ ಅಂತಂದರೆ 14 ವಾರ ಬಂದಿದ್ದಾಳೆ ಅಂದರೆ ಅವಳಲ್ಲೂ ಏನೋ ಒಂದು ಪಾಸಿಟಿವ್ ಅಥವಾ ಏನೋ ಒಂದು ಪ್ಲಸ್ ಇದ್ದೇ ಇರುತ್ತಲ್ವ. ಓಕೆ, ಇನ್ನು ಕಾವ್ಯ ಅವ್ರಿಗೆ ಗಿಲ್ಲಿಯಿಂದನೇ ಇಲ್ಲಿ ತನಕ ಬಂದರು ಕಾವ್ಯ ಅನ್ನುವಂಥ ಮಾತುಗಳಿಗೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಕಾವ್ಯ ಅವರೇ? ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನನ್ನನ್ನು ಜನ ಎಷ್ಟು ಇಷ್ಟಪಡ್ತಿದ್ದಾರೆ ಅನ್ನೋದು ಬಂದು ಹೇಳ್ತಿದ್ದಾರೆ ಗೊತ್ತಾ. ನೀವು ಅತ್ತಾಗತ್ವಿ, ನೀವು ನಕ್ಕಾಗಿ ನೀವು ಹಂಗಿದ್ದಾಗ ನಮ್ಗೆ ಬೇಜಾರಾಯ್ತು, ಹಿಂಗಿದ್ದಾಗ ಬೇಜಾರಾಯಿತು ಅಂದಾಗ ಈಗ ನನಗೆ ಅದನ್ನು ಡೌಟಲ್ಲಿ ಇರ್ತಿದ್ದೆ ಒಳಗಡೆ ಇದ್ದಾಗ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ನನಗೆ ಮಾಡ್ತಿಲ್ವಲ್ಲ ಅಂತ. ಬಟ್ ಕ್ಲಾರಿಟಿ ಸಿಕ್ತು ನನಗೆ ದಟ್ ನನ್ನನ್ನು ಇಷ್ಟಪಡೋವಂಥ ಜನ, ನಾನು ಹೆಂಗಿದ್ದೀನಿ ಅನ್ನೋದಕ್ಕೆ ಇಷ್ಟಪಡೋವಂಥ ಜನ ಇರೋದಕ್ಕೆ ನಾನು 4th ಪ್ಲೇಸಲ್ಲಿ ಬಂದು ಫಿನಾಲೆವರೆಗೂ ಬಂದು 4th ಪ್ಲೇಸಲ್ಲಿ ಬಂದಿದ್ದೀನಿ. ಗಿಲ್ಲಿಯಿಂದ ಕಾವ್ಯ ಅನ್ನೋದನ್ನು ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಿದ್ದೀನಿ. ನಾನು ಅದೇ ಹೇಳಿದೆ, ಇಟ್ಸ್ ನಾಟ್ ಅ ಕಪಲ್ ಶೋ. ಒಂದು ಜೋಡಿ ಆ ಥರ ಟಾಸ್ಕ್ ಇದು ಶೋ ಅಲ್ವಲ್ಲ. ಜಸ್ಟ್ ಹಾಗೆ ಅದಕ್ಕೋಸ್ಕರ ನಾನು ಅಲ್ಲಿವರೆಗೂ ಬಂದೆ ಅನ್ನೋದಕ್ಕೆ ಕಪಲ್ ಶೋ ಅಲ್ಲ ಇದು. ಸೊ ಅದು ಬಿಟ್ಟು ಬೇರೆ ಏನೋ ಮಾಡಿದ್ದೀನಿ, ನನ್ನ ವ್ಯಕ್ತಿತ್ವ ಏನೋ ಅಂತ ತೋರಿಸ್ಕೊಂಡಿದ್ದೀನಿ, ಅದಕ್ಕೆ ನಾನು ಅಲ್ಲಿವರೆಗೂ ಉಳ್ಕೊಂಡಿರೋದು ಅಷ್ಟೇ. ಇನ್ನು ಟಾಸ್ಕ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯ ಅವರು ಡಲ್ ಆದ್ರ ಅಂತ ಹೇಳಿಬಿಟ್ಟು. ಡಲ್ ಆದೆ ಅಂತ ಹೇಳಲ್ಲ, ಎಲ್ಲ ಟಾಸ್ಕ್ ಕೊನೆವರೆಗೂ ನಾನು ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅನಿಸಿದ್ರು ಕೂಡ ನಾನು ಬೇಡಪ್ಪ ನನಗಾಗಲ್ಲ ಅಂತ ಯಾವತ್ತೂ ನಾನು ಇದ್ದಿದ್ದೇ ಇಲ್ಲ. ಪ್ರತಿ ಸಲ ಟಾಸ್ಕ್ ಅಂತ ಬಂದಾಗಲೂ ಐ ವಾಸ್ ದ ಒನ್ ನಾನೇ ಇನಿಷಿಯೇಟ್ ಮಾಡಿ ನಾನು ಹೋಗ್ತೀನಿ ಅಂತ ಹೋಗಿ ಆಡಿರೋದು. ಎಫರ್ಟ್ ಮ್ಯಾಟರ್ಸ್ ಅಷ್ಟೇ. ಓಕೆ, ಇನ್ನು ಫೈನಲಿ ಬಿಗ್ ಬಾಸ್
ಥರ್ಡ್ ರನ್ನರ್ ಅಪ್ ಆಗಿದ್ದೀರಾ, ನಾನು ಈ ಪ್ಲೇಸಲ್ಲಿ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಾದರೂ ಇತ್ತಾ? ಇಲ್ಲಿ ಇದ್ದಿದ್ರೆ ಈ ಪ್ಲೇಸಿಗೆ ನಾನು ಅರ್ಹಳಾಗಿದ್ದೆ ಅನ್ನೋದಾದರೆ? ನಿಜವಾಗ್ಲೂ ಇವಾಗ ಜನ ನನಗೆ ಏನು ಕೊಟ್ಟಿದ್ದಾರೆ, 4ನೇ ಸ್ಥಾನ ಏನು ಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ನಾನು ಪ್ರೀತಿಯಿಂದ ಒಪ್ಕೊತೀನಿ. ಅದಕ್ಕೆ ಮುಂಚೆ ಇವರು ರವಿ ಸರ್ ನಮಗೆ ಒಂದು ಆಪ್ಷನ್ ಕೊಡ್ತಾರೆ, ದುಡ್ಡು ಕೊಟ್ಬಿಟ್ಟು 15 lakhs ಇದೆ ತೊಗೊತೀರಾ ಇಲ್ಲ ಯಾರಾದರೂ ಹೋಗ್ತೀರಾ ಅಂದಾಗಲೂ ನನಗೆ ಅದನ್ನು ನಾನು ಡಿನೈ ಮಾಡಿದೆ. ನಾನು ತೊಗೊಳ್ಳಿಲ್ಲ, ಯಾರೂ ತೊಗೊಳ್ಳಿಲ್ಲ, ನಾನು 4 ಜನನೂ ತೊಗೊಳ್ಳಿಲ್ಲ. ಯಾಕಂದರೆ ಇಷ್ಟು ದೂರ ಬಂದಿರೋದೇ ಜನರು ಓಟಿಂದ. ಸೊ ಇಲ್ಲಿಂದ ಹೊರಗಡೆ ಹೋದರೂ ಜನರು ಓಟಿಂದಾನೇ ಹೋಗೋಣ ಅಂತಲೇ ಒಂದು ಇತ್ತು. 15 ಲಕ್ಷ ಇಟ್ಸ್ ನಿಜವಾಗ್ಲೂ ಒಂದು ಹ್ಯೂಜ್ ಅಮೌಂಟ್ ನಮಗೆ. ಅದು ನಮ್ಮಂಥ ಫ್ಯಾಮಿಲಿ ಮಕ್ಕಳಿಗೆ ತುಂಬ ಹ್ಯೂಜ್ ಅಮೌಂಟ್. ಅಟ್ ದ ಸೇಮ್ ಟೈಮ್ ಗೇಮ್ ಅಂತ ಬಂದು ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ ಅಂತಂದಾಗ ದುಡ್ಡು ತೊಗೊಂಡು ನಾನು ಬಂದುಬಿಟ್ರೆ ಯಾರಿಗೆ ಗೊತ್ತು, ಅವ್ರು ನನಗೆ ಇನ್ನೂ ಜಾಸ್ತಿ ನನ್ನನ್ನು ನೋಡೋದಕ್ಕೆ ಪಡ್ತಿದ್ರೇನೋ ಅನ್ನೋದು ಇರುತ್ತೆ. ಸೊ 4ನೇ ಸ್ಥಾನಕ್ಕೆ ನನ್ನನ್ನು ತಂದು ನಿಲ್ಲಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೆ. ಫ್ಯಾಂಟಾಸ್ಟಿಕ್, ಸೂಪರ್. ಆ್ಯಂಡ್ ನಿಮ್ಮ ಆಪ್ತ ಸ್ನೇಹಿತರಾದಂತಹ ಗಿಲ್ಲಿ ಅವರಿಗೆ, ಬಿಕಾಸ್ ಯಾಕೆ ನಾನು ಅದನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಕಾವ್ಯ ನಾವು ನಿಜವಾಗ್ಲೂ ಆ ಶೋ ನೋಡಿದಾಗ ಪ್ರತಿ ಹೆಜ್ಜೆಯಲ್ಲೂ ಎಷ್ಟು ಸಪೋರ್ಟಿವ್ ಆಗಿದ್ರು. ಕಾವ್ಯಂಗೆ ಯಾರಾದರೂ ಏನಾರು ಅಂದರೆ ಅವರು ದನಿ ಎತ್ತುತ್ತಾ ಇದ್ರು, ಅಷ್ಟು ಕೇರಿಂಗ್ ಆಗಿರ್ಬೋದು. ಒಂದು ಒಳ್ಳೆ ಅತ್ಯದ್ಭುತವಾದ ಸ್ನೇಹಿತ ನಿಮಗವರು. ಸೊ ವಿಶ್ ಮಾಡಿದ್ರಾ, ಕಾಲ್ ಮಾಡಿದ್ರಾ ಅವ್ರಿಗೆ? ಎಸ್, ಜಸ್ಟ್ ಇವಾಗಷ್ಟೇ ನಿಮ್ಮ ಬರೋಕ್ಕೆ ಮುಂಚೆ ಮಾತಾಡಿದೆ, ವಿಶ್ ಮಾಡಿದೆ. ಸುದೀಪ್ ಸರ್ ಮನೆಗೇನೋ ಹೋಗ್ತಿದ್ದೀನಿ ಅಂತ ಹೇಳ್ದ. ಸೊ ಖುಷಿ ಆಗುತ್ತೆ. ಅಂದರೆ ನಾನು ನೋಡ್ತಾ ಇದ್ದೀನಲ್ಲ ಆ ಜನರ ಪ್ರೀತಿ, ಅವ್ನು ಖುಷಿ ಪಡ್ತಾರೆ, ಅವ್ನ ಮುಖದಲ್ಲಿ ಕಾಣಿಸ್ತಿರೋ ನಗು ಇದೆಯಲ್ಲ. ಫ್ಯಾಂಟಾಸ್ಟಿಕ್. ಇವಾಗ ಲೈವಲ್ಲಿ ಒಂದು ಕಾಲ್ ಮಾಡ್ಬೋದಾಗಿಲ್ಲಿ ಅವರಿಗೆ? ಓಕೆ, ನಮ್ಮ ಅಶ್ವವೇಗ ನ್ಯೂಸ್ ಮುಖಾಂತರ ಒಂದು ವಿಶಸ್ ಯಾರಿಗೆ? ಗಿಲ್ಲಿ ಅವ್ರಿಗೆ ಅಂದರೆ ಕಾಲ್ ಮಾಡಿ. ನೀವು ವಿಶ್ ಮಾಡಬೇಕಾ? ಅಲ್ಲ, ನೀವು ವಿಶ್, ನಾನು ನಿನ್ನೆ ವಿಶ್ ಮಾಡಿಬಿಟ್ಟಿದ್ದೀನಿ. ನಾನು ವಿಶ್ ಮಾಡಿದೆ. ಓಕೆ, ಫೈನ್. ಇನ್ನು ಬಿಗ್ ಬಾಸ್ ಅನ್ನುವಂಥದ್ದು ನಿಮಗೆ ಎಷ್ಟು ಪ್ರಖ್ಯಾತಿಯನ್ನು ತಂದುಕೊಡ್ತು ಅಂತ ನಾನು ಆವಾಗಲೇ ಹೇಳಿದೆ. ನಿಮ್ಮ ಗ್ರಾಫ್ ಮೇಲೆ ಏರಿದೆ ಅಂತ ಹೇಳಿಬಿಟ್ಟು ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮಗೆ ಇದು?